ದಕ್ಷಿಣ ಕನ್ನಡ ಪರಂಗಿಪೇಟೆ ದಿಗಂತ್ ನಾಪತ್ತೆ ಪ್ರಕರಣ ಸುಖಾಂತ್ಯವಾಗಿದೆ. ಕೊನೆಗೂ ಹೆತ್ತವರ ಮಡಿಲು ಸೇರಿದ್ದಾನೆ ಬಾಲಕ ದಿಗಂತ್. ಇಲ್ಲಿ ಏನೋ ಪರೀಕ್ಷೆ ಭಯವೋ ಇನ್ನೊಂದೋ ಮತ್ತೊಂದೋ ದಿಗಂತ್ ಮನೆ ಬಿಟ್ಟು ಹೋಗಿಬಿಟ್ಟಿದ್ದ. ಆನಂತರ ಅವನನ್ನು ಪೊಲೀಸರು ಕರ್ಕೊಂಡು ಬಂದರು. ಒಂದು ಕಡೆ ಇಟ್ಟಿದ್ರು ಅವನ್ನ. ನಾನು ಮನೆಗೆ ಹೋಗಲ್ಲ ಅಂತ ಹೇಳ್ತಾ ಇದ್ದ, ಹಠ ಮಾಡ್ತಾ ಇದ್ದ. ಅವನಿಗೊಂದು ಎಕ್ಸಾಮ್ಗೆ ಒಂದು ಅವಕಾಶವನ್ನು ಕೊಡಿ ಅಂತ ಹೇಳಿ ಪೋಷಕರು ಕೂಡ ಒಂದು ಕಡೆ ಕೇಳ್ಕೊಳ್ತಾ ಇದ್ದರು. ಇದೆಲ್ಲವೂ ಈ ಪ್ರಸಂಗ ಎಲ್ಲವೂ ಆದಮೇಲೆ 15 ದಿನ ಆಗಿಬಿಟ್ಟಿತ್ತು. ಅವನ ಮನೆಯ ಮುಖ ನೋಡೇ 15 ದಿನ ಆಗಿತ್ತು. 15 ದಿನಗಳಾದ ಮೇಲೆ ಮರಳಿ ಈ ದಿಗಂತ್ ಮನೆಗೆ ಹೋಗಿದ್ದಾನೆ. ನಿನ್ನೆ ಸಭೆ ನಡೆಸಿತ್ತು ಚೈಲ್ಡ್ ವೆಲ್ಫೇರ್ ಕಮಿಟಿ, ಮಕ್ಕಳ ಕಲ್ಯಾಣ ಸಮಿತಿ. ಸಭೆ ಬಳಿಕ ದಿಗಂತ್ ಮರಳಿ ಪೋಷಕರನ್ನು ಸೇರೋದಕ್ಕೆ CWC ಇಲ್ಲಿ ಅನುಮತಿಯನ್ನು ಕೊಟ್ಟಿದೆ. ಇಲ್ಲಿ ನಿನ್ನೆ ಹೆಬಿಯಸ್ ಕಾರ್ಪಸ್ ಅರ್ಜಿಯ ವಿಚಾರಣೆಯನ್ನು ಕೂಡ ಹೈಕೋರ್ಟ್ ಮಾಡಿತ್ತು. ದಿಗಂತನ್ನು ಪೋಷಕರಿಗೆ ಒಪ್ಪಿಸುವುದಕ್ಕೆ ಬಂಟ್ವಾಳ ಪೊಲೀಸರು ಒಪ್ಪಿದ್ರು. ಅವನಿಗೇನು ಸಮಸ್ಯೆ ಇಲ್ಲ, ಮನೆಗೆ ಕಳಿಸಬಹುದು ಅಂಥೇಳಿ. ಆದರೆ ಅಫಿಡೇವಿಟ್ ಸಲ್ಲಿಕೆ ವೇಳೆ ದಿಗಂತ್ ಮನೆಗೆ ಹೋಗಲಿಕ್ಕೆ ಒಪ್ತಾ ಇಲ್ಲ ಅಂತ ಉಲ್ಲೇಖವನ್ನು ಕೂಡ ಮಾಡಿದ್ದಾರೆ. ಅವ್ನು ಕೇಳಿರ್ತಾರಲ್ಲ, ಹೋಗ್ತೀನೋ ಮನೆಗೆ ನೀನು ಅಂತ ಕೇಳಿರ್ತಾರೆ. ನಾನು ಹೋಗಲ್ಲ, ಯಾವುದೇ ಕಾರಣಕ್ಕೂ ನಾನು ಹೋಗಲ್ಲ, ಎಕ್ಸಾಮ್ ಅದು ಇದು ಅಂತಾರೆ ಅಂಥೇಳಿ. ಪೋಷಕರ ಕಾಳಜಿ, ಅವರ ಆತಂಕ ಬೇರೆ. ತುಂಬ ಸ್ಪರ್ಧಾತ್ಮಕ ಜಗತ್ತಿದು. ಸ್ಪರ್ಧಾತ್ಮಕ ಜಗತ್ತು, ಓದೋರಿಗೆ ಕಷ್ಟ. ಇನ್ನು ಅಕಸ್ಮಾತ್ ಓದಲ್ಲ ಅಂತ ಹೇಳಿಬಿಟ್ರೆ ಅವ್ನ ಗತಿ ಏನು? ಒಂದು ಆಸೆ ಅಲ್ವೇ, ನನ್ನ ಮಗನೂ ಏನೋ ಚೆನ್ನಾಗಿರಬೇಕು ಅದು ಇದು ಅಂಥೇಳಿ. ಅವರ ಒಂದು ಒತ್ತಡನೋ ಒತ್ತಾಯವೋ ಮಹದಾಸ್ಯೋ ಏನೋ ಗೊತ್ತಿಲ್ಲ, ಓದ್ಕೋ ಅಂತ ಹೇಳಿರ್ತಾರೆ. ಅದು ಬೇರೆ ಅಕ್ಕಪಕ್ಕದ ಮನೆಯವ್ರ ಪರ್ಸೆಂಟೇಜ್ ಎಲ್ಲ ಕೇಳಿಬಿಟ್ಟಿರ್ತಾರಲ್ಲ, ನೆಂಟರು ಇಷ್ಟರದೆಲ್ಲ ಕೇಳಿಬಿಟ್ಟಿರ್ತಾರೆ. ಅದನ್ನು ಫಂಕ್ಷನ್ಗೆ ಹೋದರೆ ಅದೇ ಚರ್ಚೆ ಅಲ್ವೇ, ಏನು ಮಾಡ್ತಾನೆ ಮಗಳೇನು ಮಾಡ್ತಾಳೆ, ಮದುವೆ ಮನೆಗೆ ಹೋಗಿ ಇನ್ಯಾವುದೋ ಗೃಹ ಪ್ರವೇಶಕ್ಕೆ ಹೋಗಿ ಇದೇ ಕತೆ, ಇನ್ನೇನು ಬೇರೆ ಸ್ಟೋರಿಗಳೇ ಇಲ್ಲ ಅಲ್ಲಿ. ಎಷ್ಟು ಪರ್ಸೆಂಟ್ ಅಂತೆ ಒಂದು? ಮ್ಯಾಥ್ಸ್ ಪರವಾಗಿಲ್ವಾ? ಅದೇ ಮ್ಯಾಥ್ಸು ಸೈನ್ಸ್ ಸ್ವಲ್ಪ ಕಡಿಮೆ ರೀ. ಮ್ಯಾಥ್ಸ್ ಸೈನ್ಸ್ ಕಡಿಮೆನ? ಅಯ್ಯೋ ನನ್ನ ಮಗಳು ಅವ್ರು 99 ಕಡಿಮೆ ಇಳಿಯೋದೇ ಇಲ್ಲ ರೀ, ಯಾವತ್ತೂ ಇಳಿದಿಲ್ಲ ಅವರು ಅಂತ ಅಂದ ತಕ್ಷಣ ಇವರ ಮಕ್ಕಳ ಬಗ್ಗೆ ಇವರಿಗೆ ಕೀಳರಿಮೆ. ಅದರಿಂದ ಶುರುವಾದಾಗ ಅವ್ರು ಪ್ರೆಷರ್ ಮಾಡೇ ಮಾಡ್ತಾರೆ, ನಾವು ಕೂಡ ಚೆನ್ನಾಗಿರಬೇಕು ಅಂಥೇಳಿ. ಮಕ್ಕಳಿಗೋ ಅದು ಬರೆದು ಇವ್ರು ಬಿಡರು, ಅದು ಬರಲ್ಲ ಇವ್ರು ಬಿಡಲ್ಲ. ಸೊ ಒಂದು ಎಕ್ಸಾಮಿನೇಷನ್ ಕಾರಣ ಅಂತ ಹೇಳ್ತಾ ಇದ್ದಾರೆ. ಪೋಷಕರ ಅಳಲು, ಅವರ ಒಂದು ನೋವು ಅವರಿಗೆ. ಮಕ್ಕಳಿಗೆ ನೋಡಿದ್ರೆ ಇದೇನ ಜೀವನ, ನಿಮ್ಗೆ ಆಶ್ಚರ್ಯ ಆಗಿಬಿಡುತ್ತೆ. ಈ JEE ಎಕ್ಸಾಮ್ ಇದೆ, ನೀಟ್ ಎಕ್ಸಾಮ್ ಇದೆ, ನೀವು ನಂಬಲಿಕ್ಕಿಲ್ಲ. 8ನೇ ತರಗತಿಯಿಂದ ಟ್ಯೂಷನ್ಗೆ ಹಾಕ್ತಿದ್ರಂತೆ. ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ. ಎಲ್ಲಿ JEE ಅಂದರೆ JEE ಎಕ್ಸಾಮ್ಸು, ನೀಟ್ ಎಕ್ಸಾಮು. ಈ ದೇಶದಲ್ಲಿ ಹೇಗೆ ವ್ಯವಸ್ಥೆ ಇದೆ ಅಂತ ಹೇಳಿದ್ರೆ ನೋಡಿ, ಎಲ್ಲರೂ PUC ಮಾಡ್ತಾರೆ, ಎಲ್ಲರೂ ಡಿಗ್ರಿ ಮಾಡ್ತಾರೆ ಅಲ್ವಾ, ಎಲ್ಲರೂ SSLC ಬರೀತಾರೆ. ಆದರೆ ಈ ಎಕ್ಸಾಮ್ ಪಾಸ್ ಮಾಡಲಿಕ್ಕೆ ನಿಮ್ಗೆ ಅಲ್ಲಿ ಟ್ಯೂಷನ್ಗೆ ಹೋಗಿದ್ದರೆ ಸಾಧ್ಯ. ನಿಮಗೇನು ನಾರ್ಮಲಾಗಿ ನಿಮ್ಮ ಸಬ್ಜೆಕ್ಟ್ ಇರುತ್ತಲ್ಲ, ಈ ಸಬ್ಜೆಕ್ಟ್ ಆಯ್ತಪ್ಪ PUC ಮಾಡಿದ್ದೀನಿ, ಓದ್ಕೋತೀನಿ, ಯಾವುದೋ ಎಕ್ಸಾಮ್ ಬರೀತೀನಿ ಅಂದರೆ ನೋ, ಆಗಲ್ಲ. ಈ ನೀಟ್ ಎಕ್ಸಾಮ್ಗೆ ಹೋಗ್ಬೇಕು ಅವರು. ನೀಟ್ ಎಕ್ಸಾಮ್ಗೆ ಅಂತ ಖಾಸಗಿ ಟ್ಯೂಷನ್ಗಳಿವೆ. ಅಲ್ಲಿ ಟ್ಯೂಷನ್ಗೆ ಹೋದಾಗ ಅಲ್ಲಿ ಹೇಳ್ಕೊಡುವಂಥ ಪಾಠಗಳೇ ಒಂದು ಸರ್ಕಾರದ ಮಟ್ಟದಲ್ಲಿ ನಡೆಸುವಂಥ ಎಕ್ಸಾಮ್ಗಳಲ್ಲಿ ಅದೇ ಕ್ವಶನ್ ಬರುತ್ತೆ. ಅದ್ರ ಬದಲಿಗೆ ನೀನು PUC ಓದಿದ್ದೀನಿ, ಈ ಬುಕ್ ಓದ್ಕೊಂಡು ಹೋಗಿದ್ದೆ ಅಂದರೆ ನೋ, ಸಿಲೆಬಸ್ಗೆ ಅದು ಬರೋದೇ ಇಲ್ವಂತೆ. ಅಂದರೆ ಅದಕ್ಕೆ ಎಷ್ಟಪ್ಪ ಟ್ಯೂಷನ್ಗೆ ಅಂದರೆ 1 ಲಕ್ಷ ಕೊಡಿ, 2 ಲಕ್ಷ ಕೊಡಿ, 3 ಲಕ್ಷ ಕೊಡಿ. JEE ಅದಕ್ಕೆಲ್ಲ ಇದೆ. ಯಾವ ಟ್ಯೂಷನ್ ಸೆಂಟರ್ ಅಂತ ನಾನು ಹೇಳಬಲ್ಲೆ, ಈಗ ಬೇಡ. 8ನೇ ಕ್ಲಾಸ್ಗೆ ಮಕ್ಕಳು ಶಾಲಾ ವ್ಯಾನ್ನಿಂದ ಈ ಟ್ಯೂಷನ್ ಸೆಂಟ್ರಿಗೆ ಹೋಗ್ತಿದ್ದಾರಂತೆ ರೀ. ಶಾಲಾ ವ್ಯಾನಿಂದ ಟ್ಯೂಷನ್ ಸೆಂಟರ್ಗಳಿಗೆ ಕೆಲವು ಶಾಲೆಗಳಲ್ಲಿ ಇಡೀ ವಾರಕ್ಕೆ ಒಂದೇ ಒಂದು ಫಿಸಿಕಲ್ ಟ್ರೈನಿಂಗ್ ಆರ್ ಫಿಸಿಕಲ್ ಎಜುಕೇಷನ್ ಪೀರಿಯಡ್ ಇದೆ. ನೀವು ಇಮ್ಯಾಜಿನ್ ಮಾಡ್ಕೊಂಬಿಡಿ. ಯಾರಾದರೂ ಪೋಷಕರು ಕೇಳಿದ್ರೆ ನಿಮ್ಮ ಮಕ್ಕಳು ಆಟ ಆಡ್ತಿದ್ದಾರೆ ಅಂದರೆ ಸೇರಿಸಿದ್ದೀನಲ್ಲ, ಬ್ಯಾಡ್ಮಿಂಟನ್ಗೆ ಸೇರಿಸಿದ್ದೀನಿ, ಟೆನ್ನಿಸ್ಗೆ ಸೇರಿಸಿದ್ದೀನಿ, ವಾಲಿಬಾಲ್ ಆಡ್ತಾನೆ ಅವನು, ಮುಗೀತು. ಇದು ಒಂದು ಚೌಕಟ್ಟಿನ ಆಟಗಳಿವೆಲ್ಲವೂ ಕೂಡ. ಒಂದು ಚೌಕಟ್ಟಿನ ಆಟ ಸ್ಕೂಲಲ್ಲಿದೆಯಾ, ಇಂಥ ಕಡೆ ಪಕ್ಕದಲ್ಲಿ ಟ್ರೈನಿಂಗ್ ಹಾಕಿದ್ದೀನಾ, ಅಷ್ಟೇ. ಇದರ ಆಚೆಗೆ ಮಕ್ಕಳಿಗೆ ಬೇರೆ ರೀ. ಸ್ವಚ್ಛಂದವಾಗಿ ಅವ್ರು ಆಟ ಆಡಬೇಕಲ್ಲ ಬೀದಿಗಳಲ್ಲಿ, ಅದಿಲ್ಲ ಈಗ. ಅವನು ಆಡಿದ್ರೆ ಸ್ಟ್ಯಾಂಡರ್ಡಾಗಿ ಆಡಬೇಕಲ್ಲಿ. ಕ್ರಿಕೆಟ್ ಸೇರಿಸಿದ್ದೀನಿ, ನೆಟ್ ಪ್ರಾಕ್ಟೀಸ್ ಮಾಡಬೇಕಲ್ಲಿ, ಮನೆ ಮುಂದೆ ಗಲ್ಲಿ ಕ್ರಿಕೆಟ್ ನೋ, ಆಡೋಂಗಿಲ್ಲ ಅವನು. ಅಲ್ಲಿ ಬಿಟ್ಟರೆ ಟ್ಯೂಷನ್ ಬಿಟ್ಟರೆ ಮನೆ ಬಿಟ್ಟರೆ ತಿರ್ಗಾ ಓದು, ಬೆಳಿಗ್ಗೆ ಎದ್ದರೆ ಮತ್ತೆ ಶಾಲೆ. ಈ ಇದರಲ್ಲಿ ಏನಾಗ್ತಾ ಇದೆ, ಆ ಪುಟ್ಟ ಮೆದುಳುಗಳು, ಪುಟ್ಟ ಮನಸ್ಸುಗಳು ತಡ್ಕೊಳಕ್ಕಾಗ್ತಾ ಇಲ್ಲ. ಪೋಷಕರಿಗೇನು ತುಂಬ ಕಾಂಪಿಟೇಟಿವ್ ಜಗತ್ತಿದು, ನನ್ನ ಮಕ್ಕಳೇನೋ ಆಗಲಿ ಅಂಥೇಳಿ. ಹೀಗಾಗಿ ಇದೆಲ್ಲ ಮುಗಿದು ದಿಗಂತ್ ಮನೆಗೆ ಸೇರಿದ್ದಾನೆ. ಪೋಷಕರಿಗೂ ಒಂದು ಪಾಠ ಆಗಬಹುದೇನೋ. ದಿಗಂತು ಇದೇ ಥರ ಎಲ್ಲ ಮಕ್ಕಳು ಮಾಡಿಬಿಡಬಹುದಾ? ನೋ, ಮಾಡಬಾರ್ದು. ಅವನು ಅರ್ಥ ಮಾಡ್ಕೊಳ್ಬೇಕು, ಅವರು ಅರ್ಥ ಮಾಡ್ಕೊಳ್ಬೇಕು, ಅವರವ್ರ ಜವಾಬ್ದಾರಿ. ಜೊತೆಗೆ ಮಕ್ಕಳ ಹಿತಾಸಕ್ತಿಯ ವಿಷಯದ ಬಗ್ಗೆ ಗಮನ ಕೊಡಿ. ಅವನಿಗೆ ಮ್ಯಾಥ್ಸ್ ಸೈನ್ಸ್ ಆಗದೇ ಇರಬಹುದು, ಇನ್ಯಾವುದೋ ಟಫ್ ಅನಿಸ್ಬಹುದು ಅವನ ಸಬ್ಜೆಕ್ಟು, ಇನ್ಯಾವುದ್ರಲ್ಲೋ ಚೆನ್ನಾಗಿರ್ತಾನಲ್ಲ. ಬರೀ ಮ್ಯಾಥ್ಸ್ ಸೈನ್ಸೇ ಜೀವನ ಅಲ್ವಲ್ಲ. ಕೆಲವು ತುಂಬ ಚೆನ್ನಾಗಿ ಹೇಳ್ತಿರ್ತಾರೆ, ಏನೇನೋ ಮ್ಯಾಥ್ಸಲ್ಲೆಲ್ಲ ಕಲ್ತ್ವಿ ನಾವು, ನಿಜ ಜೀವನದಲ್ಲಿ 50 ಪೈಸೆ ನನಗೆ ಲಾಭ ಆಗಲಿಲ್ಲ ಮ್ಯಾಥ್ಸಿಂದ ಅಂತ ಕೆಲವರು ಮಾತಾಡೋರು ಇದ್ದಾರೆ. ಹಾಗಂತ ಮ್ಯಾಥ್ಸ್ ಕಲಿಬೇಡಿ ಅಂತ ನಾನು ಹೇಳ್ತಿಲ್ಲ ಇಲ್ಲಿ. ಅಂದರೆ ಎಲ್ಲವೂ ಅದೇ ಅಂತ ಅಂತಿಮ ಅಂತ ಯಾರೂ ಭಾವಿಸ್ಬೇಕಾಗಿಲ್ಲ. ಸೊ ಇದೀಗ ಮಕ್ಕಳ ಕಲ್ಯಾಣ ಸಮಿತಿ ಏನು ನಿರ್ಧಾರ ಮಾಡುತ್ತೋ ಅದನ್ನು ಮಾಡಲಿ ಅಂತ ಕೋರ್ಟ್ ಹೇಳಿತ್ತು. ನಿನ್ನೆ
ಸಭೆ ಆದ ಮೇಲೆ ತಾಯಿ ಜೊತೆ ಮನೆಗೆ ವಾಪಸ್ ತೆರಳಿದ್ದಾನೆ ದಿಗಂತ್. ಹಾಗಾಗಿ ಒಂದು ಸುಖಾಂತ್ಯ ಅಂತ ಹೇಳ್ಬೋದು ಇದನ್ನು.